ಓಕೆ, ಈ ಕ್ವಶನ್ ನೋಡಿ. ಈ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ತುಂಬ ಡಿಫ್ರೆಂಟ್ ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಇದನ್ನು ನೀವು ನಾರ್ಮಲ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಮೆಥಡಲ್ಲಿ ಮಾಡ್ಬೋದು. ಒಂದು ಇನ್ವರ್ಟಿಬಲ್ ಅಂತ ಕೊಟ್ಟಿದ್ದಾನೆ. ಇನ್ವರ್ಟಿಬಲ್ ಅಂದರೆ ಡೆಫಿನೆಟ್ಲಿ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಬೈಜೆಕ್ಟಿವ್ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ವರ್ಟಿಬಲ್ ಅಲ್ಲ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಬೈಜೆಕ್ಟಿವ್ ಅಂತ ಚೆಕ್ ಮಾಡಬೇಕಂದ್ರೆ 1 1 ಆನ್ 2 ಆದರೆ ದಟ್ ಈಸ್ ಇನ್ವರ್ಟಿಬಲ್. ಲೀನಿಯರ್ ಟ್ರಾನ್ಸ್ಫಾರ್ಮೇಷನಲ್ಲಿ ಹಂಗೆ ಚೆಕ್ ಮಾಡ್ಬೋದು. ಇಲ್ಲ ಇನ್ನೊಂದು ಮೆಥಡ್ ಏನು ಅಂದರೆ ಕೊಟ್ಟಿರೋ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಸ್ನ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡಿ. ನಿಮಗೆ ಗೊತ್ತಿದೆ ಇನ್ವರ್ಟಿಬಲ್ ಅಂದರೆ ಏನು. ಇಫ್ ದ ಡಿಟರ್ಮಿನೆಂಟ್ ಈಸ್ ನಾಟ್ ಈಕ್ವಲ್ ಟು 0 ದಟ್ ಈಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್. ನಮ್ಗೆ ಗೊತ್ತಿದೆ ತಾನೆ. ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡೋಣ. ಫಸ್ಟು ನಾನು ಹೇಳಿದ ಟ್ರಿಕ್ನ ಅಪ್ಲೈ ಮಾಡಿ. ಫಸ್ಟ್ ಎಸ್ ನೋಡಿ, ನಿಮ್ಗೆ ಆಲ್ರೆಡಿ ಟ್ರಿಕ್ ಹೇಳಿದ್ದೀನಿ. ಇಲ್ಲಿ ಎಷ್ಟು ವೇರಿಯಬಲ್ಸ್ ಇದೆ, ಎಕ್ಸ್ ವೈ ಝೆಡ್, ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿದಿರಂದರೆ ಇದಕ್ಕೆ ಬನ್ನಿ. ಓಕೆ, ಈ ಪೊಸಿಷನ್ ಬನ್ನಿ. ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು 1, ವೈ ಇಲ್ಲ, ಝೆಡ್ ಕೂಡ ಇಲ್ಲ, 0 0. ಇಲ್ಲಿಗೆ ಬನ್ನಿ. ಓಕೆ, ಇದರಲ್ಲಿ ಬನ್ನಿ. ಎಕ್ಸ್ ಕೋಎಫಿಷಿಯಂಟ್ ಎಷ್ಟು 1, ವೈ ಕೋಎಫಿಷಿಯಂಟ್ ಎಷ್ಟು 1, ಝೆಡ್ ಇಲ್ಲ 0. ನೆಕ್ಸ್ಟ್ ಇದ್ರಿಗೆ ಬನ್ನಿ. ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1, ವೈ ಕೋಎಫಿಷಿಯಂಟ್ -1, ಝೆಡ್ ಕೋಎಫಿಷಿಯಂಟ್ -1. ಅಷ್ಟೇ, ಮ್ಯಾಟ್ರಿಕ್ಸ್ ಕನ್ವರ್ಟೆಡ್ ಆಗೋಯಿತು. ನಾನು ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ ನೋಡಿ. ನೀವು ಅಬ್ಸರ್ವ್ ಮಾಡಿದರೆ ಇಟ್ ಈಸ್ ದಿ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ, ಇದ್ರ ಡಯಾಗ್ನಲ್ ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗ್ನಲ್ಸೇ ಆಗುತ್ತೆ. 1 × 1 × -1. ದಿಸ್ ಇಸ್ ನಥಿಂಗ್ ಬಟ್ -1 ವಿಚ್ ಈಸ್ ನಾಟ್ ಈಕ್ವಲ್ ಟು 0. ದೇರ್ಫೋರ್ ಎಸ್ ಈಸ್ ಇನ್ವರ್ಟಿಬಲ್. ನೋಡಿ, ನಾಟ್ ಎಸ್ ಅಂತಿದ್ದಾನೆ. ಇದನ್ನು ಎಲಿಮಿನೇಟ್ ಮಾಡಿ. ನೈದರ್ ಅನ್ನೋದು ಕೂಡ ಎಲಿಮಿನೇಟ್ ಮಾಡಿ. ಇನ್ನು ಟ್ರಾನ್ಸ್ಫಾರ್ಮೇಷನ್ ಟಿ, ಎಕ್ಸ್ ವೈ ಝೆಡ್, ಇದರಲ್ಲೂ ಕೂಡ ಎಕ್ಸ್ ವೈ ಝೆಡ್ ಇದೆ. ಫಸ್ಟ್ ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1, ವೈ ಇಲ್ಲ, ಝೆಡ್ ಕೋಎಫಿಷಿಯಂಟ್ 2. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಇಲ್ಲ, ವೈ ಕೋಎಫಿಷಿಯಂಟ್ 1, ಝೆಡ್ ಕೋಎಫಿಷಿಯಂಟ್ -1. ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1, ವೈ ಕೋಎಫಿಷಿಯಂಟ್ 1, ಝೆಡ್ ಕೋಎಫಿಷಿಯಂಟ್ 1. ಓಕೆ, ನೆಕ್ಸ್ಟ್ ಇದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಟಿ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಿದರೆ 1 + 1 ಆ್ಯಂಡ್ ಇದು 0. ನೆಕ್ಸ್ಟ್ ಇಲ್ಲಿ 2 0 -1. ಯು ಗೆಟ್ 2 -2 ವಿಚ್ ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ 0 ಅಂದರೆ ದೇರ್ಫೋರ್ ಟಿ ಈಸ್ ನಾಟ್ ಇನ್ವರ್ಟಿಬಲ್. ಅಂದರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನಮಗೆ. ಎಸ್ ಈಸ್ ಇನ್ವರ್ಟಿಬಲ್ ಬಟ್ ನಾಟ್ ಟಿ. ಓಕೆ, ತುಂಬ ಸಿಂಪಲ್ ಕ್ವಶನ್ನು, ನೋಡ್ಕೊಳ್ಳಿ. ಅದೇ ನೀವು ಇನ್ನೊಂದು ಮೆಥಡ್ ಅಪ್ಲೈ ಮಾಡಿದರೆ, ಟ್ರಾನ್ಸ್ಫಾರ್ಮೇಷನ್ ಮೆಥಡ್ ಅಪ್ಲೈ ಮಾಡಿದರೆ ತುಂಬ ಟೈಮ್ ಅನ್ನೋದು ತೊಗೊಳುತ್ತೆ. ದಿಸ್ ಇಸ್ ದ ಈಸಿಯೆಸ್ಟ್ ವೇ. ಓಕೆ.